ನಮಸ್ಕಾರ. ಕರಾವಳಿ ವೈವಿಧ್ಯದಲ್ಲಿ ಕೈಗೊಂಡಂತಹ ಕೃಷಿ ವೈವಿಧ್ಯ ಕಾರ್ಯಕ್ರಮಕ್ಕೆ ಇವತ್ತು ನಾವು ಪರಿಚಯಿಸಲಿರುವ ಒಬ್ಬ ಅತಿಥಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು BK ಪರಮೇಶ್ವರ್ ಅವರು. ಇವರು BK ದೇವರಾವ್ ಅವರ ಮಗ ಕೂಡ. ಇವರ ವಿಶೇಷತೆ ಏನಂತ ಹೇಳಿದ್ರೆ, ಇವರು 200ಕ್ಕೂ ಹೆಚ್ಚು ತಳಿಯ ಭತ್ತದ ಬೀಜಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಕೃಷಿಕರು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಿಟ್ಟಂತಹ ಈ ಭತ್ತದ ಕೃಷಿ, ಈ ಭತ್ತದ ಬೀಜಗಳ ಕುರಿತಾಗಿ ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ತೆ. ಓಕೆ, ಈ ಭತ್ತದ ಈ ಬೀಜಗಳನ್ನು ಸರ್ ನೀವು ಹೇಗೆ ಸಂರಕ್ಷಣೆ ಮಾಡಿಟ್ಟಿದ್ದೀರಿ, ಇದ್ರ ಕುರಿತಾಗಿ ಹೇಳಿ. ಭತ್ತದಲ್ಲಿ ವೈವಿಧ್ಯಗಳು ನಮ್ಮಲ್ಲಿ ಸುಮಾರು 200 ಇದೆ. ಎರಡು ಬೆಳೆಯಲ್ಲಿ ನಮ್ಮ ಗದ್ದೆಗಳಲ್ಲಿ ಒಂದು ಸುಮಾರು 200 ವೆರೈಟಿಯನ್ನು, ಅಂದರೆ ಫಸ್ಟ್ ಕ್ರಾಪಲ್ಲಿ ಒಂದು 140 ವೆರೈಟಿ, ಎರಡನೇದರಲ್ಲಿ ಒಂದು 50 ವೆರೈಟಿ ಅಷ್ಟು, ಪ್ಲಸ್ ಅಲ್ಪಾವಧಿಯ ತಳಿಗಳ ಕೆಲವು ವೆರೈಟಿಗಳನ್ನು, ಒಟ್ಟು ಒಂದು 200ರಷ್ಟು ವೆರೈಟಿಗಳನ್ನು ಪ್ರತಿ ವರ್ಷ ಬೆಳೀತದೆ. ಆದರೆ ನಮ್ಮ ಸಂಗ್ರಹ ಜಾಲದಲ್ಲಿ ಸುಮಾರು ಒಂದು 300ರಷ್ಟು ವೆರೈಟಿಗಳ ಭತ್ತಗಳ ಒಂದು ಸಂರಕ್ಷಣೆಗಿಂತ ಸಹ ಅದನ್ನು ಏನೋ ಆ ಮಾದರಿಗಳು ಯಾವುದು, ಅದರಲ್ಲಿ ಅದು ಹೇಗೆ ಅಕ್ಕಿ ಇದೆ, ಅದರ ತೆನೆ ಹೇಗಿರುವುದು, ಅದರ ಒಂದು ಕಾಳುಗಳು ಹೇಗೆ ಕಾಣ್ತದೆ, ಒಳಗಿನ ಅಕ್ಕಿ ಹೇಗೆ ಕಾಣ್ತದೆ, ಇದನ್ನೆಲ್ಲ ದಾಖಲಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಂಡಿರೋದು. ಭತ್ತ ಗದ್ದೆಯಲ್ಲಿ ಬೆಳೆಯುವುದು ಸುಲಭ ಅಂತ ನನ್ನ ಅನುಭವ. ಎಷ್ಟು ವೆರೈಟಿಗಳನ್ನು ಗದ್ದೆಯಲ್ಲಿ ಬೆಳ್ಕೊಳ್ಬೋದು, ಆದರೆ ಆ ಗದ್ದೆಯಿಂದ ನಂತರ ಅದರ ಒಂದು 9 ತಿಂಗಳ ಕಾಲ ಒಂದು ಗರ್ಭಸ್ಥ ವ್ಯವಸ್ಥೆಯಲ್ಲಿ ಇರ್ತದಲ್ಲ, ಅದು ಕಷ್ಟದ್ದು. ಅದೇನು ಅಂತ ಹೇಳಿದರೆ, ಆ ಭತ್ತವನ್ನು ಚೆನ್ನಾಗಿ ಬೀಜ ಮಾಡಬೇಕು ಅಂತಾಗಿದ್ದರೆ ಚೆನ್ನಾಗಿ ಒಣಗಿಸಬೇಕು. ತೇವಾಂಶ ಪೂರ್ತಿ ಹೋಗಬಾರ್ದು, ಹಾಗೆ ಅಂತೇಳಿ ಮಿನಿಮಮ್ಗೆ ಬರಬೇಕು. ಅದು ಆ ಬೀಜ ಬಂದಂತಹ ಬೀಜ ಅದರಲ್ಲಿ ಜಳ್ಳು ಇದೆಲ್ಲ ಇಲ್ಲದ ಹಾಗೆ ಗಾಳಿ ಆಡದ ಪ್ರದೇಶದಲ್ಲಿ ಅದನ್ನು ಎತ್ತಿ ಇಟ್ಕೊಳ್ಬೇಕು. ಅದರ ಮೊದಲು ಈ ಬಿಸಿಲು ನೆರಳು ಈ ಥರದಲ್ಲಿ ಅದರ ಒಂದು ಕಾಪಾಡುವಿಕೆಯನ್ನು ಮಾಡಬೇಕು. ಇಂತಹ ಒಂದು ಭತ್ತವನ್ನು ಕಾಲಕ್ಕೆ ಸರಿಯಾಗಿ ಪುನಃ ಮರಳಿ ಮಣ್ಣಿಗೆ ಸೇರಿಸಬೇಕು. ಆಗ ಅದು ಒಳ್ಳೆ ಗರಿಷ್ಠ ಒಂದು 98% ತನಕ ಒಂದು ಮೊಳಕೆ ಹೊಡೆಯುವ ಸಾಮರ್ಥ್ಯ ಬರ್ತದೆ. ಹಾಗೆ ಕಾಪಾಡುವಂತಹ ಒಂದು ಗುಣ ಮತ್ತು ಅಂತಹ ಐಡೆಂಟಿಫಿಕೇಶನ್ ಮಾಡುವಂತಹ ಒಂದು ಸಾಮರ್ಥ್ಯ, ಇದೆಲ್ಲ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆಲ್ಲ ಒಂದೇ ತರ ಕಾಣಬಹುದು, ಆದರೆ ಅದರ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಭಿನ್ನವಾಗಿ ಒಂದೊಂದು ಭತ್ತ ಕೂಡ ಕೆಲಸ ಮಾಡ್ತದೆ. ಒಂದೊಂದು ಜಾತಿಯ ಭತ್ತ, ಒಂದೊಂದು ಭತ್ತ ಅಂದ್ರೆ ಭತ್ತದಲ್ಲಿ ಒಂದೇ ತೆನೆಯ ಅಥವಾ ಗುಂಪಿನ ತೆನೆಯ ಎಲ್ಲ ಇದು ಕೂಡ ಒಂದೇ ತರ ಕಾಣ್ತದೆ. ಆದರೆ ಜಾತಿ ವೈವಿಧ್ಯ ಏನಿರ್ತದೆ, ಅದು ಕಲರಲ್ಲಿ, ತೆನೆಯಲ್ಲಿ, ಅದರ ರುಚಿಯಲ್ಲಿ, ಅದರ ಹೈಟಲ್ಲಿ, ಗದ್ದೆಯ ಬೆಳೆಯುವಂಥ ಸಾಮರ್ಥ್ಯದಲ್ಲಿ, ವಾತಾವರಣವನ್ನು ಸಹಿಸಿಕೊಳ್ಳುವ ಗುಣದಲ್ಲಿ, ಇದರಲ್ಲೆಲ್ಲ ಒಂದೊಂದಕ್ಕೆ ಭಿನ್ನ ಭಿನ್ನ ಅಭಿಪ್ರಾಯಗಳು ಇದೆ. ಭಿನ್ನ ರೀತಿಯಲ್ಲಿ ಅದು ನಿರ್ವಹಣೆ ಮಾಡಿಕೊಂಡು ಹೋಗ್ತದೆ. ಸೊ ಈ ಥರದ ಕರಾವಳಿಯ ಭತ್ತದ ತಳಿಗಳನ್ನು ನಾವು ಸ್ವಲ್ಪ ಹೆಚ್ಚು ಉಳಿಸುವ ಕಡೆಗೆ, ಬೆಳೆಸುವ ಕಡೆ ಕಳೆದ 35-40 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಈ ಚಟುವಟಿಕೆಯಲ್ಲಿ ನಮ್ಮ ತಂದೆಯವರ ಹಠ ಅದು ಇದನ್ನು ಮೆಟ್ಟಿ ನಿಂತಿದೆ. ಸೊ ಇದಕ್ಕೆ ನಾವು ಕುಟುಂಬದವರಾಗಿ ನಾವು ಅದಕ್ಕೆ ಸಹಕರಿಸ್ತಾ ಇದ್ದೇವೆ. 5 ಎಕರೆ ಜಮೀನಿನಲ್ಲಿ ಪ್ರತಿ ವರ್ಷ 2 ಬೆಳೆಯಲ್ಲಿ ಬೆಳೀತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಭತ್ತಗಳ ವಿಲೇವಾರಿ ಆಗ್ತದೆ, ಅಂದರೆ ಅಕ್ಕಿ ಮಾಡ್ತೇವೆ. ಅಕ್ಕಿಯಿಂದ ಮತ್ತೆ ಅದನ್ನು ಮೌಲ್ಯವರ್ಧನೆಯ ಚಟುವಟಿಕೆ ಇದರಲ್ಲಿ ಮಾಡ್ತೇವೆ, ಇಲ್ಲದರಲ್ಲೇ ಸೇಲ್ ಆಗುವಂತಹ ಒಂದು ಸಿಸ್ಟಮನ್ನು ಮಾಡಿಕೊಂಡು ಸಾವಯವಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅಂತ ಹೇಳ್ಬೋದು. ನಾವು ಪಾರಂಪರಿಕ ಕೃಷಿಕರು. ಸಾವಯವ ಅಂತ ಹೇಳಿದರೆ ನಾವು ಹೊರಗಿಂದ ತೀರಾ ಗೊಬ್ಬರ ತಂದು ಹಾಕಿ ಮತ್ತೆ ಅಂದರೆ ಸಾವಯವ ಗೊಬ್ಬರಗಳನ್ನು ತಂದು ಹಾಕಿ ಮಾಡುವ ಕೆಲಸ ಅಲ್ಲ. ನಮ್ಮ ಹಟ್ಟಿಯಲ್ಲಿ ಉತ್ಪಾದನೆ ಆಗುವಂತಹ ಹಟ್ಟಿ ಗೊಬ್ಬರ, ಗದ್ದೆಯಲ್ಲಿ ಬೆಳೆಯುವಂತಹ ಕಳೆ ಮತ್ತು ಭತ್ತದ ರೆಸಿಡ್ಯೂಲ್ಸ್, ಇದನ್ನು ಯೂಸ್ ಮಾಡಿಕೊಂಡು ನಾವು ವಾತಾವರಣ ಅನುಕೂಲ ಮಾಡಿಕೊಂಡು ಬೆಳೆಯುವಂತಹ ಬೆಳೆ, ಇದಕ್ಕೆ ನಾವು ಪಾರಂಪರಿಕ ಕೃಷಿ ಅಂತ ಹೇಳ್ತೇವೆ. ಹೊರಗಿಂದ ತುಂಬ ಇಲ್ಲಿಂದ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆ ಥರದಲ್ಲಿ ಯಾವುದನ್ನು ನಾವು ಬಳಸೋದಿಲ್ಲ. ಅದೇ ರಾಸಾಯನಿಕಗಳನ್ನು ಕಳೆದ 40 ವರ್ಷಗಳಿಂದ ಸಹ ಬಳಸಿಯೇ ಇಲ್ಲ. ಅಂತಹ ಯಾವುದೇ ಕ್ರಿಮಿನಾಶಕಗಳನ್ನು ಇಲ್ಲಿ ತನಕ ಸಿಂಪಡಿಸಲಿಲ್ಲ. ಸೊ ಆದ್ದರಿಂದ ನಮ್ದೇನಂತ ಒಂದು ರೀತಿಯಲ್ಲಿ ಸಹಜ ಕೃಷಿ, ಅದನ್ನು ಪಾರಂಪರಿಕ ಕೃಷಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಇದು ಕೀಟನಾಶಕಗಳನ್ನು ಉಪಯೋಗಿಸುವುದಿಲ್ಲ ಇದನ್ನೆಲ್ಲ ಅಂತ ಹೇಳಿ ಮತ್ತೆ ಹೇಗೆ ಸರ್ ನೀವು ಈ ಕೃಷಿಯನ್ನು ಒಂದು ಸಂರಕ್ಷಣೆ ಮಾಡ್ತೀರಿ? ಅಂದರೆ ಜೀವನ ಇಲ್ಲಿ ಸ್ವಲ್ಪ ಆಧ್ಯಾತ್ಮಿಕದ ಪ್ರಶ್ನೆ ನಾನು ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಜೀವನ ಎಲ್ಲರೂ ಮಾಡಲಿಕ್ಕೆ ಬಂತು. ಲೋಕ ಸಮಿಸ್ತ ಸುಖಿನೋ ಭವಂತ ಅಂತ ಹೇಳುವಂಥ ವಾಕ್ಯ ಇರೋದೇ ಹೊರತು ನಾವು ಮಾತ್ರ ಜೀವನ ಮಾಡುವಂಥದ್ದಂತಲ್ಲ. ಆದರೆ ನಮ್ಮ ಪ್ರಭಾವ ಜಾಸ್ತಿ ಬೇಕು ಮನುಷ್ಯ ಆಗಿ ಇದಂತ. ಆದರೆ ನಾವು ಎಲ್ಲರನ್ನು ನಾಶ ಮಾಡಿದರೆ ನಮ್ಮನ್ನೇ ಅದು ನಾಶ ಮಾಡ್ತದೆ. ಅಂತಹ ಪರಿಸರ ಪೂರಕ ಕೃಷಿಯನ್ನು ನಾವು ಕೈಗೊಳ್ತಾ ಇರುವಂಥದ್ದು. ಇಲ್ಲಿ ರೋಗ ಇಲ್ವಾ ಕೇಳಿದರೆ ಎಲ್ಲಿಯೋ ಹುಡುಕಿದ್ರೆ ಸಿಕ್ಬೋದು ಎಲ್ಲ ರೋಗಗಳು. ಆದರೆ ಯಾವ ರೋಗಗಳು ಕೂಡ ನಮ್ಮ ಬೆಳೆಯನ್ನು ಹಾಳು ಮಾಡೋದಿಲ್ಲ. ಅದೇನು ಅಂತ ಹೇಳಿದರೆ ಅದು ಅದರಷ್ಟಕ್ಕೆ ಅದರ ಇರುವಿಕೆಯನ್ನು ಗುರುತಿಸುತ್ತದೆ ಹೊರತು ವ್ಯಾಪಕತೆಯನ್ನು ಮಾಡೋದಿಲ್ಲ. ಇದನ್ನು ನಾವು ಪ್ರತಿಯೊಬ್ಬರು ಕಂಡುಕೊಳ್ಬೇಕು. ನಾವು ಕಳೆನಾಶಕಗಳನ್ನಾಗಿ ಕ್ರಿಮಿನಾಶಕಗಳನ್ನು ಬಳಸಿದರೆ ಅದು ಅದಕ್ಕಿಂತ ಪ್ರಬಲವಾದ ಕ್ರಿಮಿ ಮತ್ತು ಕಳೆ ಹುಟ್ಟುತ್ತದೆ ಹೊರತು ಅದು ಮುಖ್ಯ ಬೆಳೆಯನ್ನು ನಾಶ ಮಾಡ್ತಾ ಹೋಗ್ತದೆ, ಅದರ ಸಾಮರ್ಥ್ಯವನ್ನು ಹುಟ್ಟಿಸ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ನಮ್ಮದು ಅದು ನೈಜ ಚಿತ್ರಣ ಇದೆ. ಅದು ನೀವು ಕಮ್ಯುನಿಸ್ಟ್ ಕಳೆ ಇರ್ಬೋದು, ಕಾಂಗ್ರೆಸ್ ಕಳೆ ಇರ್ಬೋದು, ಇದೆಲ್ಲವುಗಳು ಇದೇ ಜಾತಿಗೆ ಬಂದದ್ದು. ನಮಗೆ ನಾವು ಎಲ್ಲಿ ಹೆಚ್ಚು ಅದನ್ನು ಇದು ಮಾಡ್ತೀವಿ, ಅಥವಾ ಭೂಮಿ ಕೂಡ ಅದೇ ಥರ ಇದೆ. ನೀವು ಒಮ್ಮೆ ಖಾಲಿ ಜಾಗವನ್ನು ಅದನ್ನು ಬೆತ್ತಲು ಮಾಡಿದರೆ 1 ವರ್ಷದ ಒಳಗಡೆ ಅಲ್ಲಿ ನಾಚಿಕೆ ಮುಳ್ಳು ಫಸ್ಟಾಗಿ ಎಂಟ್ರಿ ಕೊಡ್ತದೆ. ಆ ಬೀಜ 1000 ವರ್ಷ ಹಿಂದಿನ ಬೀಜವೇ ಇರ್ಬೋದು. ಆದರೆ ಆ ಭೂಮಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಅಷ್ಟೊಂದು ಕೆಲಸ ಮಾಡ್ತದೆ. ಅಂತಹ ಸೂಕ್ತವಾದಂತಹ ವಾತಾವರಣ ಬಂದಾಗ ಅದು ತನ್ನಷ್ಟಕ್ಕೆ ತಾನು ಇಲ್ಲ ಅಂತ ಆಗ್ತದೆ. ಆದರೆ 1 ಕಾಳು 2 ಕಾಳು ಬೀಜ ಆದರೂ ಅದು ಭೂಮಿಯಲ್ಲಿ ಇದೆ. ಆ ಹರಡುವಿಕೆ, ಅದರಲ್ಲಿ ಸಾರ್ವಜನಿಕವನ್ನು ಗಟ್ಟಿಗೊಳಿಸುವ ಕೆಲಸ, ಇದೆಲ್ಲ ಆ ನಾಚಿಕೆ ಮುಳ್ಳು ಅಂತ ಹೇಳುವಂಥ ಒಂದು ಸಿಂಪಲ್ ಗಿಡ ಮಾಡಬೇಕಿದ್ರೆ ನಾವು ಮನುಷ್ಯರು ಅದನ್ನು ಗಮನಿಸಬೇಕು. ನಾವು ಎಲ್ಲವನ್ನು ನಾಶ ಮಾಡೋದಲ್ಲ, ಎಲ್ಲದರ ಒಟ್ಟಿಗೆ ನಾವು ಬೆಳೆಯುವುದು ಹೇಗೆ ಅಂತ ಹೇಳುವಂಥದ್ದನ್ನು ಕಲಿಬೇಕು. ಅದಕ್ಕೆ ನಾನು ಆಗ ಹೇಳಿದ್ದೆ ನೋಡಿ, ಹಸಿರೆಲೆ ಗೊಬ್ಬರ ಮತ್ತು ಗದ್ದೆಯಲ್ಲಿ ಬೆಳೆಯುವಂತಹ ಕಳೆಗಳು ಅದು ಯಾವುದೇ ರೂಪದಲ್ಲಿರುವ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಅದರ ಜೊತೆಯಲ್ಲಿ ನಾವು ಬೆಳೆಯುವಂಥದ್ದು ಮಾಡ್ತೇವೆ ಹೊರತು ಅಲ್ಲಿ ಕೀಟನಾಶಕ ಕಳೆನಾಶಕ ಯೂಸ್ ಮಾಡಿ ಅದರ ಸಮೂಲ ಇದನ್ನು ನಾಶ ಮಾಡಲಿಕ್ಕೆ ಹೋದರೆ ಅದು ಪ್ರಬಲವಾಗಿ ಹುಟ್ಟಿಕೊಂಡು ಬರ್ತದೆ. ಸೊ ಹಾಗೆಯೇ ರೋಗಗಳು ನಾವು ನೋಡಿದ ಹಾಗೆಯೇ ಅಕಾಲ ವಾತಾವರಣ ಅದು ರೋಗವನ್ನು ಸೃಷ್ಟಿಸುತ್ತದೆ. ಆ ವಾತಾವರಣಕ್ಕೆ ಸೂಕ್ತವಾಗಿ ನಾವು ಬೆಳೆಯನ್ನು ಮಾಡಿದಾಗ ಅದು ಗಟ್ಟಿಗೊಳ್ತದೆ. ಇದು ಹೇಗೆ ಅಂತ ಹೇಳಿದರೆ, ನವೆಂಬರ್ ಡಿಸೆಂಬರಲ್ಲಿ ಮಳೆ ಬಂದರೆ ಆ ವರ್ಷದ ಸುಗ್ಗಿ ಬೆಳೆ ಕಡಿಮೆ ಅಂತ ಲೆಕ್ಕ. ಯಾಕೆಂತ ಹೇಳಿದರೆ ಅಲ್ಲಿಗೆ ಇಲ್ಲದ ಗುಡ್ಡಗಳಿಂದ ಹರಿದು ಬರುವಂತಹ ಸಣ್ಣ ಸಣ್ಣ ಕ್ರಿಮಿಗಳು ಅಲ್ಲಿ ಕಂಡೆಹುಳಿ ಅಥವಾ ಕಾಂಡಕೊರಕ ಇದನ್ನೆಲ್ಲ ಸೃಷ್ಟಿಸ್ತದೆ. ಅದರ ಬದಲು ನಾವು ಸಹಜವಾಗಿ ಅದಕ್ಕೆ ಮಳೆ ನೀರು, ಇಬ್ಬನಿ ನೀರು ಇಂಥದ್ದು ಮಾತ್ರ, ಅಂದರೆ ಮಳೆ ನೀರು ಅದಕ್ಕೆ ಬೇಡ ಸುಗ್ಗಿಯ ಬೆಳೆಗೆ. ಅದು ಸಹ ನಾವು ಗಮನಿಸಬಹುದು. ಯಾವತ್ತು ಸುಗ್ಗಿಯ ಬೆಳೆಗೆ ಎಷ್ಟು ಚಳಿ ಬಿದ್ದಿತ್ತೋ ಅಷ್ಟು ಒಳ್ಳೆ ಈಲ್ಡು, ಬೇಸಿಗೆ ಮಳೆಗಾಲದ ಸಂದರ್ಭದಲ್ಲಿ ಎಷ್ಟು ಮಳೆ ಬಿತ್ತೋ ಅಷ್ಟು ಈಲ್ಡು, ಹಾಗೆಯೇ ಬೇಸಿಗೆಯ ಬೆಳೆಗಳಿಗೆ ಎಷ್ಟು ಬಿಸಿಲು ಬಿತ್ತು ಅಷ್ಟು ಈಲ್ಡ್ ಬರ್ತದೆ. ಸೊ ಇದೆಲ್ಲ ನಾವು ಕಂಡುಕೊಂಡು ಇರಬೇಕೆ ಹೊರತು ಈ ಅರ್ಧಂಬರ್ಧ ಕಲಿತು ನಾವು ನೀರು ಬೇಡುವ ಬೆಳೆ ಅಂತ ಭತ್ತವನ್ನು ಹೇಳ್ತೀವಲ್ಲ, ಇದು ತಪ್ಪು. ಭತ್ತ ನೀರು ಮಾಡುವ ಬೆಳೆ, ಭತ್ತದಿಂದಾಗಿಯೇ ನೀರಿರೋದು. ಯಾಕೆಂತ ಹೇಳಿದರೆ ಅದು ನಿಂತ ನೀರಿನಲ್ಲೂ ಕೂಡ ಅದು ಬೆಳೀತದೆ. ಎಂಟೈರ್ ಕಟ್ಟಕುಣಿಯ ಒಳಗಡೆ ಮಳೆಗಾಲದ ಎಂಟೈರ್ ಮಳೆ, ಬೇಸಿಗೆಯ ಇಬ್ಬನಿ ನೀರು, ಇದು ಮಳೆಗಾಲ ಹಬ್ಬದ ಮೇಲೆ ಬೀಳುವಂಥದ್ದು, ನಾವು ಕಟ್ಟಿ ತುಂಬಿಸುವ ನೀರು, ಮತ್ತು ಎಲ್ಲ ರೀತಿಯ ನೀರಿನಲ್ಲೇ ಇದ್ದುಕೊಂಡು ನಮ್ಮ ಇಬ್ಬನಿ ನೀರನ್ನು ಕೂಡ ಅದು ಅಂತರ್ಜಲವಾಗಿ ಮಾಡಿಸುವಂತಹ ಕೆಲಸ ಮಾಡುವಂಥದ್ದು ಸಜೀವ ಗದ್ದೆಗಳು. ಆದ್ದರಿಂದ ಈ ಸಜೀವ ಗದ್ದೆಗಳು, ಸಜೀವ ಅಂತ ಹೇಳಿದರೆ ಅಲ್ಲಿ ಜೀವ ಇರ್ತದೆ, ಅಲ್ಲಿ ಸೂಕ್ಷ್ಮಾಣುಜೀವಿಗಳಿರ್ತದೆ, ಕಪ್ಪೆ, ನರ್ತೆ, ಮೊರಂಟೆ ಮೀನುಗಳು, ಮುಗುಡುಗಳು, ಇದೆಲ್ಲ ಇದ್ದಂತಹ ಪ್ರದೇಶವನ್ನು ಇವತ್ತು ನಾಶ ಮಾಡಿ ನಾವು ಬರೀ ಕೀಟನಾಶಕಗಳಿಂದ ಮತ್ತು ಸಾವಯವ ರಾಸಾಯನಿಕ ಗೊಬ್ಬರಗಳಿಂದ ಬೆಳಿಬೋದು ಅಂತ ಹೇಳಿದರೆ ಅದು ಭ್ರಮೆ. ಒಂದು 7-8 ವರ್ಷ ಬರ್ತದೆ, ಮತ್ತೆ ಉತ್ಸಾಹ ತಗ್ಗುತ್ತದೆ ರೈತಂದು. ಅವನು ಬೇರೆ ಈಗಿನ ಸಿಸ್ಟಮ್ನಲ್ಲಿ ಉಳುಮೆ ಕೂಡ ತಪ್ಪಿದೆ. ಉಳುಮೆ ಆ್ಯಕ್ಚುಲ್ ಏನು ಅಂತ ಹೇಳಿದರೆ ಮೇಲ್ಭಾಗ ಮತ್ತು ಅಡ್ಡಭಾಗ, ಅಂದರೆ ಮೇಲ್ಭಾಗದಲ್ಲಿ ಮಾತ್ರ ಮೇಲಿನ ಮಣ್ಣು ಮೇಲೆ ಇರಬೇಕು, ಕೆಳಗಿನ ಮಣ್ಣು ಕೆಳಗೆ ಇರಬೇಕು. ಆದರೆ ಆ ಮಧ್ಯದಲ್ಲಿ ಅದು ಒಂದು ಒಳ್ಳೆಯ ದೋಸೆಯ ಬಂಧದ ಥರ ಇದ್ದು ಅದರಲ್ಲಿ ಹೀಟ್ ಇರಬೇಕು. ಆ ಹೀಟ್ ಇದ್ದರೆ ಮಾತ್ರ ಬೆಳೆ ಬರ್ತದೆ. ಥಂಡಿ ಕೋಲ್ಡ್ ಇದ್ದರೆ ಅಲ್ಲಿ ಬೆಳೆ ಬರೋದಿಲ್ಲ. ಇದು ನಮ್ಮ ಅನುಭವ. ಕೃಷಿಕರಿಗೆ ನಿಮ್ಮ ಸಂದೇಶ? ನಾವೆಲ್ಲರೂ ಭತ್ತದ ಕೃಷಿಯಲ್ಲಿ ತೊಡಗಬೇಕು. ಗದ್ದೆಗಳನ್ನು ಸಜೀವ ಗದ್ದೆಗಳಾಗಿ ಇಟ್ಟುಕೊಂಡು ಮಳೆ ನೀರನ್ನು, ಇಬ್ಬನಿ ನೀರನ್ನು ಮತ್ತು ಇತರ ಹೆಚ್ಚುವರಿ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಗಟ್ಟಿಗೊಳಿಸಿ ಅದರ ಜೊತೆಗೆ ಭತ್ತವನ್ನು ಬೆಳೆಸಿ ನಮ್ಮ ಆಹಾರದ ಭದ್ರತೆಯನ್ನು ಕಾಪಾಡಬೇಕು. ಇದರಲ್ಲೆಲ್ಲ ಸೇರಿಕೊಳ್ಳೋದ್ರಿಂದ ನಮ್ಮ ಊರಿನ ಎಲ್ಲರ ಅಭಿವೃದ್ಧಿ ಅದರಲ್ಲಿ ಇದೆ, ನಮ್ಮ ಅಭಿವೃದ್ಧಿ ಇದೆ. ಜೊತೆಗೆ ಪಶುಗಳು,
ಮತ್ತು ಕ್ರಿಮಿಕೀಟಗಳು ಇವುಗಳ ಅಭಿವೃದ್ಧಿಯೂ ಆಗ್ತದೆ. ಎಲ್ಲರೂ ಇರಬೇಕು. ಲೋಕ ಸಮಸ್ತ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ. ಪ್ಯಾರಲಲ್ ಬಿಸ್ನೆಸ್. ಮತ್ತೆ ನಮಗೆ ಬೇಕಾದೆಲ್ಲ ಐಟಮ್ಗಳು ಇದರಲ್ಲಿದೆ ನೋಡಿ. ಆಗಿನ ಕಾಲದ ಒಳ್ಳೆ ಎಂಥದ್ದು ಈ ಇದು ಹೆಸರು ಕಾಳು ಉಂಟಲ್ಲ, ಈ ಹೆಸರು ಕಾಳು ಇಷ್ಟು ರುಚಿ ಆಗ್ತದೆ. ನಾವು ಗದ್ದೆಯಲ್ಲಿ ಹೆಕ್ಕಿ ತಿಂತ ಇದ್ದವಾಗ ಅದೇ ಟೇಸ್ಟ್ ಇದೆ ಇದು. ಅಷ್ಟರ ಮಟ್ಟಿಗೆ ಕಂಪನಿ ಒಂದು ಹ್ಯಾಪಿ ಹೆಲ್ತ್ ಇಂಡಿಯಾ ಅಂತ ಒಂದು ಕಂಪನಿ ಇದೆ. ನಾನು ಅದಕ್ಕೆ ಇದು ಬ್ಲಾಕ್ ಕ್ಯಾಂಡಿ, ನಿಮ್ಮ ಇದು ದನಗಳ ಕ್ಯಾಲ್ಸಿಯಂ ಹಳ್ಳಿಯಲ್ಲಿ ಮೂವ್ಮೆಂಟ್ ಬೇಕು ಅಂತಿಲ್ಲ. ಇದರಲ್ಲಿ ಗಮ್ಮತ್ ಹೇಳಿದ್ರೆ ಇದು ಗೋಮೂತ್ರ